ನಮಸ್ತೆ, ನಾನು ನಿಮ್ಮ ವಸಂತ್ ರೈ. ಇವತ್ತು ಈ ಒಂದು ರೂಪ್ ಟಾಪ್ ಗಾರ್ಡನ್ಗೆ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನಾವೆಲ್ಲ ದಿನನಿತ್ಯದ ನಮ್ಮ ತರಕಾರಿಗಳನ್ನು ಏನು ಅಂಗಡಿಯಿಂದ ತರ್ತೀವೋ ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿರ್ತಾರೆ, ಯಥೇಚ್ಛವಾಗಿ ಹಾಕಿರ್ತಾರೆ. ಅದರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಏನು ನಮ್ಮ ಮನೆಯ ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟನ್ನು ಬಳಸ್ಕೊಂಡು ಜೊತೆಯಲ್ಲಿ ಎರೆಹುಳುವಿನ ಒಂದು ಬಳಕೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯ ಗೊಬ್ಬರವನ್ನು ಯಾವ ರೀತಿ ನಾವೇ ಮಾಡ್ಬೋದು, ನಮ್ಮ ಮನೆಯಲ್ಲೇ ನಾವು ನಮಗೆ ಬೇಕಾದಂಥ ಗೊಬ್ಬರವನ್ನು ಮಾಡಿಕೊಂಡು ಆ ಮೂಲಕವಾಗಿ ಒಂದು ಗಾರ್ಡನ್ನಲ್ಲಿ ಒಳ್ಳೆಯ ತರಕಾರಿಗಳು ಅಂದರೆ ಯಾವುದೇ ರಾಸಾಯನಿಕ ಇಲ್ಲದ ರೀತಿಯಲ್ಲಿ ಮಾಡುವಂಥ ಒಂದು ವಿಧಾನವನ್ನು ನಾವು ಇವತ್ತು ಪಡೆಯೋಣ. ಮೊದಲನೇದಾಗಿ ಇಲ್ಲಿ ತಾವುಗಳು ನೋಡ್ಬೋದು, ನಾನು 60 ಲೀಟರ್ನ ಡ್ರಮ್ಗಳನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ವಿಶೇಷವಾಗಿ ಪ್ರತಿ ಡ್ರಮ್ಮಲ್ಲಿ ನಾವು ಹೋಲನ್ನು ಮಾಡಿರೋದು ನೀವು ನೋಡ್ಬೋದು. ಇದು ಏರ್ ವೆಂಟಿಲೇಷನ್ಗೆ ಮಾಡಿರುವಂಥದ್ದು. ಸೊ 4 ಡ್ರಮ್ಮಲ್ಲಿ ಕೂಡ ಇದೇ ರೀತಿಯಲ್ಲಿ ಹೋಲನ್ನು ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಕೆಳಗಡೆ ಒಂದು ಹೋಲನ್ನು ಮಾಡಿರ್ತೀವಿ. ಮತ್ತು ಈ ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ ಈ ಒಂದು ಟಾಪನ್ನು ಇನ್ಕ್ಲಿನೇಷನ್ ಅಂದರೆ ಈ ಕಡೆಗೆ ಡೌನ್ ಆಗೋ ರೀತಿಯಲ್ಲಿ ಮಾಡಿದ್ದೀವಿ. ಅದನ್ನು ನಾನು ಮುಂದಿನ ಹಂತದಲ್ಲಿ ಯಾಕೆ ಅಂತ ಹೇಳ್ತೀನಿ. 4 ಡ್ರಮ್ಮುಗಳು ನಾವು ಬಳಸ್ಕೊಂಡಿರುವಂಥದ್ದು. ಸೊ ಇಲ್ಲಿ ಫಸ್ಟ್ ಒಂದನೇ ತಿಂಗಳು ನಾವು ಈ ಒಂದು ಡ್ರಮ್ನಲ್ಲಿ ಕಸವನ್ನು ಯಾವ ರೀತಿ ನಾವು ನಮ್ಮ ವೇಸ್ಟನ್ನು ತುಂಬಿಕೊಳ್ಬೇಕು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವಿಲ್ಲಿ ನೀವು ನೋಡ್ಬೋದು, ಇದು ತರಕಾರಿಯ ವೇಸ್ಟ್, ಕಿಚನ್ ವೇಸ್ಟ್. ಇದನ್ನು ನಾವು ಈ ಒಂದು ಡ್ರಮ್ಮಿಗೆ ಹಾಕುವಂಥದ್ದು. ಅದಾದ ಮೇಲೆ ನಮ್ಮ ಗಾರ್ಡನ್ನಲ್ಲೇ ಸಿಗುವಂಥ ವೇಸ್ಟ್, ಗಾರ್ಡನ್ ವೇಸ್ಟ್ ಇದು, ಅದನ್ನು ನಾವು ಈ ಒಂದು ಡ್ರಮ್ಮಿಗೆ ಹಾಕುವಂಥದ್ದು. ಆಮೇಲೆ ಇದು ಸಗಣಿ, ದನದ ಸಗಣಿ ತುಂಬ ಉತ್ತಮ. ಇದನ್ನು ನಾವು ಒಂದು ಹಿಡಿಯಷ್ಟು ಹಾಕುವಂಥದ್ದು ಡೈಲಿ. ಮತ್ತು 1 ಹಿಡಿಯಷ್ಟು ಮಣ್ಣು. ಈ ರೀತಿಯಲ್ಲಿ ಇದು ಒಂದು ದಿನದ ಪ್ರಕ್ರಿಯೆ. ಸೊ ಈ ರೀತಿ ಮಾಡ್ಕೊಂಡು ಬಂದಾಗ ಈ ಒಂದು ಡ್ರಮ್ಮು ಫುಲ್ ಆಗೋದಕ್ಕೆ ಅಥವಾ ಅದು ಪೂರ್ಣ ಆಗೋದಕ್ಕೆ 1 ತಿಂಗಳಾಗುತ್ತೆ. ಸೊ 1 ತಿಂಗಳಾದಮೇಲೆ ಈ ಒಂದು ಡ್ರಮ್ಮನ್ನು ನಾವು 2ನೇ ಡ್ರಮ್ಮಿನ ಈ ಒಂದು ಜಾಗಕ್ಕೆ ಶಿಫ್ಟ್ ಮಾಡ್ತೀವಿ. ಆವಾಗ ಈ 2ನೇ ಡ್ರಮ್ಮನ್ನು ಇಲ್ಲಿ ಬಂದಾಗ ಅದಕ್ಕೆ ಮೇಲ್ಭಾಗದಲ್ಲಿ ಪೂರ್ಣವಾಗಿ ಸಗಣಿಯ ಒಂದು ಸ್ಲರಿಯನ್ನು ಮಾಡಿ ಅದನ್ನ ಫಿಲಪ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಒಂದು ಅರ್ಧ ಲೀಟ್ರ್ನಷ್ಟು ಮೊಸರು ಏನಕ್ಕೆ ಅಂದರೆ ನಮಗೆ ಗೊಬ್ಬರ ಮಾಡಲಿಕ್ಕೆ ಬೇಕಾಗುವಂತಹ ಕ್ರಿಮಿಕೀಟಗಳನ್ನು ಉತ್ಪಾದನೆ ಮಾಡುವಂಥದ್ದನ್ನು ಬೂಸ್ಟಿಂಗ್ ಮಾಡೋದಕ್ಕಾಗಿ ನಾವು ಮೊಸರನ್ನು ಯೂಸ್ ಮಾಡುವಂಥದ್ದು. ಒಂದು ಅರ್ಧ ಲೀಟ್ರ್ ಮೊಸರನ್ನು ಹಾಕಿ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಡುವಂಥದ್ದು. 2ನೇ ತಿಂಗಳಲ್ಲಿ ಈ ಡ್ರಮ್ಮು ತುಂಬ ಬಿಸಿಯಾಗಿರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಡ್ರಮ್ಮನ್ನು ಅದೇ ಥರ ಬಿಡುವಂಥದ್ದು. ಸೊ ಮೊದಲನೇ ಡ್ರಮ್ಮಿಗೆ ನಾವು ಮತ್ತೆ ನಮ್ಮ ದಿನಚರಿಯಲ್ಲಿ ಏನಿದೆಯಾ ಅದೇ ರೀತಿ ಒಂದು ಕಿಚನ್ ವೇಸ್ಟು ಮತ್ತು ಸಗಣಿ ಆಮೇಲೆ ಮಣ್ಣು ಈ ರೀತಿ ಹಾಕ್ಕೊಳ್ಳುವಂಥದ್ದು. ಭಾಳ ವಿಶೇಷವಾಗಿ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಎಕ್ಕದ ಗಿಡ ಅಂತ ಹೇಳ್ತೀವಿ. ಎಕ್ಕದ ಗಿಡ ಇದು ಭಾಳ ಆ್ಯಂಟಿ ಬ್ಯಾಕ್ಟೀರಿಯಾ, ಆ್ಯಂಟಿ ಫಂಗಲ್ ಒಂದು ಪ್ರಾಪರ್ಟಿಯನ್ನು ಹೊಂದಿರುವಂಥದ್ದು. ಇದನ್ನು ನಾವು ಕೂಡ ಕಿಚನ್ ವೇಸ್ಟಲ್ಲಿ ಜೊತೆಯಲ್ಲಿ ಹಾಕ್ಬೋದು. ಇದು ಹಾಕಿದರೆ ಗೊಬ್ಬರದ ಒಂದು ಗುಣಮಟ್ಟ ಇನ್ನೂ ಹೆಚ್ಚಿನದಾಗುತ್ತೆ. ಸೊ ಈ ಒಂದು ವೇಸ್ಟನ್ನು ಕೂಡ ನಾವು ಹಾಕ್ಬೋದು. ಜೊತೆಯಲ್ಲಿ ನಿಮ್ಮ ಗಾರ್ಡನ್ನಲ್ಲೇ ಇರುವಂಥ ಅಲೋವೆರಾ, ಇದು ಕೂಡ ಒಳ್ಳೆಯ ಒಂದು ಫರ್ಟಿಲೈಸರನ್ನು ಪಡೀಲಿಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದು. ಅದನ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಳ್ಬೋದು. ಜೊತೆಯಲ್ಲಿ ಭಾಳ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರುವಂತೆ ಬೇವಿನ ಸೊಪ್ಪು. ಈ ಬೇವಿನ ಸೊಪ್ಪು ಹಾಕೋದ್ರಿಂದ ಗೊಬ್ಬರದ ಒಂದು ಗುಣಮಟ್ಟ ಭಾಳ ಚೆನ್ನಾಗಿ ಇರುತ್ತೆ. ಸೊ 2ನೇ ತಿಂಗಳಲ್ಲಿ ನಾವು ಮತ್ತೆ ಈ ಒಂದು ಡ್ರಮ್ಮು ಫುಲ್ ಆದಾಗ ನಾವು ಈ ಡ್ರಮ್ಮನ್ನು ಇಲ್ಲಿ ಶಿಫ್ಟ್ ಮಾಡ್ತೀವಿ. ಆವಾಗ ಈ ಡ್ರಮ್ಮು ಈ ಒಂದು 3ನೇ ಪ್ಲೇಸಿಗೆ ಬರುವಂಥದ್ದು. ಸೊ 3ನೇ ಪ್ಲೇಸಿಗೆ ಬರುವಾಗ ಇಲ್ಲಿ ಏನು 2ನೇ ತಿಂಗಳಲ್ಲಿ ತುಂಬ ಹೀಟಾಗಿರುತ್ತೋ ಆ ಡ್ರಮ್ಮು ಕೂಲಾಗಿರುತ್ತೆ.
ಈ ಪೊಸಿಷನಿಗೆ ಬಂದಾಗ ನಾವು ಅದಕ್ಕೆ ಎರೆಹುಳುವನ್ನು ಬಿಡುವಂಥದ್ದು. ಸೊ ಎರೆಹುಳು ಬಿಡುವಂಥದ್ದು. ಆವಾಗ ಮತ್ತೆ ಇಲ್ಲಿ ಡ್ರಮ್ ಖಾಲಿಯಾಗಿರುತ್ತೆ, ಈ ಡ್ರಮ್ಮನ್ನು ಮತ್ತೆ ಫುಲ್ ಮಾಡ್ಕೊಂಡು ಬರುವಂಥದ್ದು. ಸೊ ಅದೇ ಸೈಕಲಲ್ಲಿ ಈ ಡ್ರಮ್ಮು ಮತ್ತು ಇಲ್ಲಿ ಶಿಫ್ಟ್ ಆಗುತ್ತೆ. 4ನೇ ತಿಂಗಳಲ್ಲಿ ಮತ್ತೆ ಅದು 30 ದಿನಗಳ ಒಂದು ಪ್ರಕ್ರಿಯೆಯಲ್ಲಿ ಮುಗಿಸ್ಕೊಂಡು ಒಂದು ಒಳ್ಳೆಯ ಗೊಬ್ಬರವನ್ನು ಎರೆಹುಳು ನಮಗೆ ಮಾಡಿಕೊಡುತ್ತೆ. ಭಾಳ ವಿಶೇಷವಾಗಿ ನೀವು ಇಲ್ಲಿ ನೋಡ್ಬೋದು, ಈ ಡ್ರಮ್ಮಲ್ಲಿ ಕೆಳಗಡೆ ನಾವು ಜಗ್ಗುಗಳು ಅಂದರೆ ಒಂದು ಜಗ್ಗುಗಳನ್ನ ಇಟ್ಟಿದ್ವಿ. ಇನ್ಕ್ಲಿನೇಷನ್ ಇದೆ ಮತ್ತು ಕೆಳಗಡೆ ಒಂದು ಹೋಲ್ ಮಾಡಿರ್ತೀವಿ. ದಿನನಿತ್ಯ ಇದರಿಂದ ಒಂದು ಲೀಚೆಟ್ ಅಂತ ಹೇಳ್ತೀವಿ ಟೆಕ್ನಿಕಲಾಗಿ. ಲೀಚೆಟ್ ಅನ್ನೋ ಒಂದು ದ್ರವ ಇದರಿಂದ ಬರುತ್ತೆ. ಸೊ ವಿಶೇಷವಾಗಿ ಆ ದ್ರವವನ್ನು ನಾವು 4 ಡ್ರಮ್ಮಲ್ಲಿ ಕೂಡ ಸಿಗುತ್ತೆ. ಅದನ್ನು ಕಲೆಕ್ಟ್ ಮಾಡ್ತೀವಿ. ನೋಡಿ, ದಿನಕ್ಕೆ 1 ಲೀಟ್ರ್ನಷ್ಟು ಈ ಒಂದು ದ್ರಾವಣ ನಮಗೆ ಸಿಗುವಂಥದ್ದು. ನಮಗೆ ಒಂದು ಸಸ್ಯದ ಸಂಪೂರ್ಣ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಥವಾ ಅದಕ್ಕೆ ಬೇಕಾಗಿರುವಂಥ ಪೊಟ್ಯಾಷ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಎಲ್ಲವನ್ನು ಸಮಗ್ರವಾಗಿ ಪಡೆದಿರುವಂಥ ಒಂದು ಲಿಕ್ವಿಡ್ ಇದಾಗಿರುತ್ತೆ. ಈ ಲಿಕ್ವಿಡನ್ನು ನಾವು ದಿನನಿತ್ಯ ನಾವೊಂದು ನಮಗೆ ಎಷ್ಟು ಬೇಕಾಗುತ್ತೆ ಆ ರೀತಿಯಲ್ಲಿ ಒಂದು ಪ್ರಮಾಣದಲ್ಲಿ ಅದನ್ನು ಡಿವೈಡ್ ಮಾಡ್ಕೊಳ್ಳುವಂಥದ್ದು ಜಾರ್ಗಳಿಗೆ. ಆಮೇಲೆ ನಾವು ಅದನ್ನು ನೇರವಾಗಿ ಹಾಕಲಿಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಅದು ಕಾನ್ಸಂಟ್ರೇಟೆಡ್ ಅಂದರೆ ಸಾಂದ್ರವಾಗಿರುತ್ತೆ, ತುಂಬ ಗಿಡಗಳಿಗೆ ಹಾನಿಯನ್ನುಂಟು ಮಾಡಬಹುದು. ಅದನ್ನು ಇಲ್ಲಿ ಒಂದು 10 ಲೀಟ್ರ್ ನೀರನ್ನು ತಗೊಂಡು ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು 100 ml ಈ ಒಂದು ನೀರಿಗೆ ಬೆರೆಸಿಕೊಂಡು ನಾವು ಈ ನೀರನ್ನು ನೇರವಾಗಿ ಗಿಡಗಳಿಗೆ ಹಾಕುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಗಿಡಕ್ಕೆ ಯಾವುದೇ ಹುಳ ಬಾಧೆ ಬರೋದಿಲ್ಲ ಮತ್ತು ತುಂಬ ಗ್ರೀನ್ ಕಲರಾಗಿ, ತುಂಬ ಡಾರ್ಕ್ ಗ್ರೀನಾಗಿ ಗಿಡ ಬರುವಂಥದ್ದು. ತಾವಿಲ್ಲಿ ನೋಡ್ಬೋದು, ಒಂದು ಹೈಬಿಸ್ಕಸ್ ಗಿಡ ಎಷ್ಟು ಚೆನ್ನಾಗಿ ತನ್ನ ಒಂದು ಕಲರನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ಮಾಡಿದಾಗ ನಾವು ಗಿಡಕ್ಕೆ ನಿತ್ಯ ನಾವು ಆಹಾರವನ್ನು ಕೊಟ್ಟಂತಾಗತ್ತೆ. ಹಾಗಾಗಿ ಇದು ನಮ್ಮ ಕಿಚನಿನ ಒಂದು ವೇಸ್ಟನ್ನು ಬಳಸ್ಕೊಂಡು ನಾವು ಒಳ್ಳೆಯ ರೀತಿಯಾದಂಥ ಒಂದು ಗೊಬ್ಬರವನ್ನು ಮಾಡಿ ಅದನ್ನು ನಾವು ಗಿಡಗಳಿಗೆ ಬಳಸುವಂಥದ್ದು. ಹಾಗಾಗಿ ಗಾರ್ಡನಿನ ಒಂದು ಕಿಚನ್ ಇದಾಗಿದೆ. ಈ ರೀತಿಯಲ್ಲಿ ನಾವು ಮಾಡಿದಾಗ ಪ್ರತಿ ತಿಂಗಳು ನಮಗೆ ಒಂದು 30 kgಯಷ್ಟು ಒಳ್ಳೆಯ ಗೊಬ್ಬರ ಅಂದರೆ ನ್ಯಾಚುರಲ್ ಆಗಿರುವಂಥ ಗೊಬ್ಬರ ನಮ್ಮ ಮನೆಯಲ್ಲೇ ನಮ್ಮ ಮನೆಯ ವೇಸ್ಟನ್ನು ಬಳಸ್ಕೊಂಡು ನಾವು ಮಾಡಿರುವಂಥ ಒಂದು ಗೊಬ್ಬರ ಸಿಗುತ್ತೆ. ಸೊ ವಿಶೇಷವಾಗಿ ನಾವು ಯಾವುದೇ ಒಂದು ಮನೆಯ ವೇಸ್ಟನ್ನು ನಾವು ಹೊರಗಡೆ ಆಗಲಿ ಅಥವಾ ಪುರಸಭೆಯ ವಾಹನಕ್ಕಾಗಲಿ ಹಾಕೋದಿಲ್ಲ. ನಾವು ಮನೆಯಲ್ಲೇ ನಾವು ಗೊಬ್ಬರವನ್ನು ಮಾಡುವಂಥದ್ದು. ತಾವಿಲ್ಲಿ ನೋಡ್ಬೋದು, ಇದನ್ನು ಬ್ಲ್ಯಾಕ್ ಗೋಲ್ಡ್ ಅಂತಲೇ ಹೇಳ್ಬೋದು. ಇಷ್ಟು ಒಳ್ಳೆಯ ರೀತಿಯಾದಂಥ ಒಂದು ಗೊಬ್ಬರವನ್ನು ನಾವು ಮನೆಯಲ್ಲೇ ಯಾವುದೇ ಒಂದು ಖರ್ಚು ವೆಚ್ಚ ಇಲ್ಲದೆ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ಮಾಡಿದಾಗ ನಾವು ನಮ್ಮ ಆರೋಗ್ಯದ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಮತ್ತು ದೇಶಕ್ಕೆ ನಮ್ಮ ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದಂಥ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೀವಿ. ಎಲ್ರಿಗೂ ನಮಸ್ತೆ, ಧನ್ಯವಾದಗಳು.